ಹೀಗೆ ಹಠ ಮಾಡ್ತೀಯ ಗಂಗಾ? ಹಸಿ ಬಾಣಂತಿ ಮೈ, ಗಾಳಿಗೆ ಹೋದ್ರೆ ಶೀತ ಗೀತ ಆಗ್ಬೋದು ಅಂತ ಹೇಳಿದ್ರೆ ನನ್ನ ಮಾತೆ ಕೇಳಲ್ಲ ಅಂತೆಲ್ಲ. ಏನ್ ಬೇಕಾದ್ರೂ ಆಗ್ಲಿ, ಗೋಪಕ್ಕನ ಮಗುಗೆ ನಾನು ಎದೆ ಹಾಲು ಕೊಟ್ಟು ಬರ್ತೀನಿ. ನಾನು ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ ಮಾಡ್ಕೊಂತೀನಿ. ಸಾಕು ನೀರಮ್ಮ, ನಿನಗೆ ತುಪ್ಪ ಗೋಡಂಬಿ ದ್ರಾಕ್ಷಿ ಉತ್ತುತ್ತೆಲ್ಲ ಚೆನ್ನಾಗಿ ತಿನ್ಸಿರೋದು ನನ್ನ ಮೊಮ್ಮಗ ಚೆನ್ನಾಗಿರ್ಲಿ ಅಂತ. ಯಾವ್ದ ಬಿಕ್ನಾಸಿ ಮಗುವಿಗೆ ಹಾಲು ಕೊಡ್ಸಿ ಅಂತಲ್ಲ. ಅದ್ ಬಿಗ್ನಾಸಿ ಮಗು ಅಲ್ಲ ಮಾವಯ್ಯ, ಈ ಜಗತ್ತನ್ನೇ ಬೆಳಗೋಕ್ ಬಂದಿರೋ ಜ್ಯೋತಿ, ದಿವ್ಯ ಜ್ಯೋತಿ. ಅದ್ರ ಮುಖ ನೋಡ್ತಿದ್ರೆ ಏನೋ ಒಂಥರ ಆನಂದ, ಏನೋ ಒಂಥರ ಮನ್ಸಿಗೆ ನೆಮ್ಮದಿ. ಅದನ್ನ ಮುಗ್ಸಕ್ಕೆ ನೀವೆಷ್ಟೇ ಪ್ರಯತ್ನ ಪಟ್ರು ಅದಕ್ಕೇನೂ ಆಗಿಲ್ಲ, ಆಗೋದು ಇಲ್ಲ. ಅದು ವಿಷಕಂಠಂತರ, ವಿಷನೆಲ್ಲ ನುಂಗಿ ನಿಮ್ಮ ಹೂವೆಗೂ ಮೀರಿ ಅದು ಬದುಕತ್ತೆ. ನಿಮ್ಮ ಮುಂದೆನೆ ಅದು ಎತ್ತರಕ್ಕೆ ಬೆಳೆಯತ್ತೆ. ಇವತ್ತಲ್ಲ ನಾಳೆ ಆ ಮಗು ಇಬ್ಬರಿಗೂ ಬುದ್ಧಿ ಕಳ್ಸತ್ತೆ, ನೋಡ್ತಾ ಇರಿ. ಹಾ ನೋಡ್ತಾ ಇರ್ತೀವಿ ಅಲ್ವೇನಪ್ಪ? ಅಲ್ವಾ ಮತ್ತೆ. ವೆಂಕು, ಮಗು ಹಾಲು ಕುಡಿತಿದ್ದಾಗೆ ನನ್ನ ಜ್ವರ ಎಲ್ಲ ಕಡಿಮೆ ಆಗ್ತಿದೆ ಅನಿಸ್ತಿದೆ. ನನ್ನ ದೇಹ ಮನಸ್ಸು ತುಂಬಾ ಹಗುರ ಅನಿಸ್ತಾ ಇದೆ. ತಿಮ್ಮಣ್ಣ, ತಾಯಿ ಮಗುಗೆ ಅಪಾಯ ಆಗುತ್ತೆ ಅಂತ ನಾನು ಹೇಳಿದ್ದೆ, ಆದ್ರೆ ಇದು ನಿಜವಾಗ್ಲೂ ಭಗವಂತನ ಪವಾಡನೆ ಕಣೆಯ. ಈ ದೇವ್ರಿಗಿಂತ ಇನ್ನೊಂದು ದೇವ್ರಿಲ್ಲ. ತಿಮ್ಮಣ್ಣ, ನಿನ್ನ ಮಗ ಸಾಮಾನ್ಯದವನಲ್ಲಪ್ಪ. ಅವನು ಹುಟ್ಟಿದಾಗ ಬರಗಾಲದಿಂದ ತತ್ತರಿಸಿ ಹೋಗಿದ್ದ ಭೂಮಿಗೆ ಆಕಾಶನ್ನೇ ಹರಿದು ಬೀಳುವಷ್ಟು ಮಳೆ ಸುರಿತು. ಕಷ್ಟದಿಂದ ಬಳಲಿದ್ದ ಜನ ಎದ್ದು ಕುಣಿದು ಕುಪ್ಪಳಿಸಿದ್ರು. ಈಗ ನಂಜಿನಿಂದ ನರಳುತ್ತಿದ್ದ ತಾಯಿನ ಕಾಪಾಡಿ ತಾಯಿ ಸೇವೆ ಮಾಡ್ತಾ ಇದ್ದಾನೆ. ಹೆತ್ತ ತಾಯಿನೇ ವಿಷ ಉಣಿಸಿದ್ರು ಮೃತ್ಯುವನ್ನೇ ಗೆದ್ದು ಬಂದ ಪ್ರಹ್ಲಾದ ರಾಜನಪ್ಪ ನಿನ್ನ ಮಗ, ಪ್ರಹ್ಲಾದ ರಾಜ. ನೀನಲ್ಲವೇ ಓಂ ಪೂಜಾಯ. ಎಂಥ ಸೌಭಾಗ್ಯ ನಮ್ಮದು. ಜಗತ್ತಿನ ಎಲ್ಲಾ ತಾಯಂದಿರ ಕಣ್ಣೀರನ್ನು ಒರೆಸಲು ಬಂದ ತಮ್ಮ ಕಾಯಕವನ್ನ ಹೆತ್ತ ತಾಯಿಂದಲೇ ಪ್ರಾರಂಭಿಸಿದರು. ತಾಯಿ ಮಗುವಿನ ಕರುಳು ಬಳ್ಳಿಯ ಸಂಬಂಧಕ್ಕಿಂತ ಬಿಗಿಲಾದ ಸಂಬಂಧ ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ. ಮಾತೃವಿನ ಮಮತೆ ಮುಂದೆ ಮೃತ್ಯು ಕೂಡ ಪ್ರತ್ಯುತ್ತರವಿಲ್ಲದೆ ಹಿಂದಿರುಗಿ ಬಿಡುತ್ತದೆ. ಈ ಸತ್ಯವನ್ನ ಗುರುಗಳು ಇಂದು ನಿರೂಪಿಸಿದರು. ಗುರುವರ್ಯ, ನಾನು ಕನವರಿಸುತ್ತಿಲ್ಲ ಸುಧೀಂದ್ರರೇ. ನನಗೆ ಗೋಚರವಾದುದನ್ನ ನಾನು ಹೇಳಿದೆ ಅಷ್ಟೇ. ನೀನು ನಿನ್ನ ಹೃದಯದಲ್ಲಿ ನನ್ನನ್ನು ಸ್ಥಾಪಿಸಿಕೊ. ನಿನ್ನ ಎಲ್ಲಾ ಕಷ್ಟಗಳನ್ನು ಪರಿಹರಿಸುತ್ತೇನೆ ಎಂದು ಗುರುಗಳು ಸೂಚಿಸಿದಂತೆ ನಮಗೆ ಗೋಚರವಾಯಿತು. ಆಹಾ, ತಾವೇ ಭಾಗ್ಯವಂತರು. ಅವರನ್ನು ನೋಡುವ ಸೌಭಾಗ್ಯ ನಮಗೆ ಯಾವಾಗ ಪ್ರಾಪ್ತವಾಗುವುದು ಗುರುವರ್ಯ? ಕಾಲ ಬಂದಾಗ ಅವರೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ಶ್ರೀಹರಿ. ಏನಪ್ಪ ಆ ಮಗು ಮುಂದೆ ಅಷ್ಟೋತ್ತರ ಸಹಸ್ರನಾಮಾವಳಿ ಎಲ್ಲ ಹೇಳ್ಬಿಟ್ಟಿಯಲ್ಲಪ್ಪ? ಅದು ನಮ್ಮ ಆಜನ್ಮ ಶತ್ರು ತಿಮ್ಮಣ್ಣನ ಮುಂದೆ ಸರಿನಾ ಇದು? ನನ್ನೇನು ಮುಟ್ಟಾಳ ಅನ್ಕೊಂಡ್ಯಾ? ಹಾವಿನ ದ್ವೇಷ 12 ವರ್ಷ, ಈ ಯೋಗೇಂದ್ರಾಚಾರ್ಯನ ದ್ವೇಷ ಜೀವನ ಪರ್ಯಂತ. ಜೀವನ ಪರ್ಯಂತವೂ ಇಲ್ಲ, ಎಂಥದ್ದೂ ಇಲ್ಲ, ಬರೀ ನಾಟಕ. ಯಾಕೋ ಆಗಳ್ತೀಯ? ಹೊಟ್ಟೆವರಿ ಅಂತ ಬಡ್ಕೊಂಡಿದ್ದೇ ಆಯ್ತು. ಇವಾಗ ಎಲ್ಲಿದೆ ಹೊಟ್ಟೆವರಿ?
ಹೋಯ್ತು ಕಣ, ಹೊಟ್ಟೆ ಉರಿ ಹೋಯ್ತು. ಹೋಯ್ತಪ್ಪ, ಹೋಯ್ತು. ಎಲ್ಲ ಆ ಮಗುವಿನ ಹಿತದೃಷ್ಟಿಯಿಂದಪ್ಪ. ಅದರ ಹಿತದೃಷ್ಟಿಯ ಪರಿಣಾಮದಿಂದ ನಿನ್ನ ಹೊಟ್ಟೆ ಉರಿ ಮಾಯವಾಗೋಯ್ತು. ಮಗುವಿನ ಪವಾಡ. ಮುಚ್ಚ ಬಾಯ್, ಪವಾಡ ಇಲ್ಲ ಗಿವಾಡ ಇಲ್ಲ. ಶಾಂಬತ್ತು ಮೊನ್ನೆ ಕೊಟ್ಟಿದ್ನಲ್ಲ ಮದ್ದು, ಇವತ್ತು ಕೆಲಸ ಮಾಡಿದ್ದೆ ಅಷ್ಟೇ. ಏನು ಕೆಲಸ ಮಾಡ್ತಿದ್ಯೋ ಏನೋ? ನೋಡ, ಆ ಮಗುವಿನ ಮುಖದ ಕಳೆ ನೋಡಿದ್ರೆ ನಮ್ಮನ್ನೇ ನಾಶ ಮಾಡೋ ಹುಟ್ಟಿರೋ ಮಗು ತರ ಕಾಣಿಸ್ತಾ ಇದೆ. ಕಾಣಿಸಿದ್ರೆ ಏನ್ ಮಾಡ್ತೀಯಾ? ಸಾಯಿಸ್ಬಿಡ್ತೀಯಾ? ನಮ್ದು ಶಕುನಿ ವಂಶ. ಶಕುನಿ ಕೌರವನ ಮೇಲೆ ಸೇಡ್ ತೀರ್ಸ್ಕೊಳಕ್ಕೆ ಕತ್ತಿ ಹಿಡಿಲಿಲ್ಲ, ಮತ್ತೆ ದಾಳ ಹಾಕದ. ಅಂದ್ರೆ ಸಾಯಿಸ್ಬೇಕು, ರಕ್ತ ಕೈಗಂಟಬಾರ್ದು. ಇಲ್ಲಿ ನೋಡಿ, ಮುತ್ತೈದೆಯವರು ಬಂದು ಮಗುಗೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ರಮ್ಮ. ಏನ್ ಪಂಡಿತ್ರೆ, ಮಕ್ಕಳಾಗದೆ ಇದ್ದವರೆಲ್ಲ ಮಕ್ಕಳಿಗೆ ಅಕ್ಷತೆ ಹಾಕೋದು ಅಕ್ಷಕನ ಅಲ್ವೇ? ಪಾಪ, ಮೊದಲೇ 7ರ ಶನಿ ಕಾಟದಿಂದ ಸತ್ತು ಬದುಕಿದೆ ಈ ಮಗು. ಇನ್ನು ಬಂಜೆ ಕೈಯಲ್ಲಿ ಅಕ್ಷತೆ ಕಾಳಾಕ್ಸೋದು ಇನ್ನೂ ಕರ್ಮ ಅಲ್ವೇ? ಯಾರನ್ನಯ್ಯ ಬಂಜೆ ಅಂತ ಕರಿತಾ ಇದ್ದೀಯಾ?